ನಾಯಕರು ಹೇಳ್ತಿದ್ದಾರೆ ಈಗಿನ ಸಮಾವೇಶ ಡೂಪ್ಲಿಕೇಟ್ ಸಮಾವೇಶ, ಗಾಂಧಿ ಸಮಾವೇಶ ಅಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿಗಳು ಅಂತ ಹೇಳಿದ್ದಾರೆ. ಅವರು BJPಯವರು ಗಾಂಧೀಜಿನ ಯಾವತ್ತೂ ಒಪ್ಕೊಂಡಿಲ್ಲ. ಯಾವತ್ತು ಒಪ್ಕೊಂಡಿದ್ದಾರೆ ಅವ್ರು ಗಾಂಧೀಜಿನ? ನಾಥೂರಾಮ್ ಗೂಡ್ಸೆ ಯಾರು? ನಾಥೂರಾಮ್ ಗೂಡ್ಸೆ BJPಯವ್ರು ತಾನೆ, ಅವ್ರು ತಾನೇ ಹೊಡೆದದ್ದು ಗುಂಡಿಕ್ಕಿ ಗಾಂಧಿನ. ಮತ್ತು ಗಾಂಧೀಜಿನ ಇವ್ರು ಹೆಂಗೆ ಒಪ್ಕೋತಾರೆ? ಗಾಂಧೀಜಿ ಸಿದ್ಧಾಂತನ ಒಪ್ಕೊಂಡಿರೋವಂಥ ಜನ ಕೋಟ್ಯಾಂತರ ಜನ ಈ ದೇಶದಲ್ಲಿದ್ದಾರೆ. BJPಯವರಿಗೆ ಗಾಂಧೀಜಿ ಕಂಡ್ರೆ ಅಲರ್ಜಿ. ಅದರಿಂದ ಅವರು ಎಲ್ಲರನ್ನೂ ಗಾಂಧೀಜಿ ಹೆಸರು ಹೇಳೋರ್ನೆಲ್ಲ ಅಂಥವ್ರು ಇಂಥವ್ರು ಅಂತ ಹೇಳ್ತಾರೆ ಅವರು. ಅದರಿಂದ ನಾವು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರಿಗೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು, ಜಾತ್ಯತೀತ ರಾಷ್ಟ್ರವನ್ನು ಕಟ್ಟಿಕೊಟ್ರು, ವಿಶ್ವಸಂಸ್ಥೆಯಲ್ಲಿ ನಮಗೆ ಒಂದು ಮೆರುಗು ಸಿಗುವಂತೆ ಮಾಡಿದರು. ಇಡೀ ಪ್ರಪಂಚದಲ್ಲಿ ನಮ್ಮ ತತ್ವ ಸಿದ್ಧಾಂತ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದಾರೆ. ಇವ್ರು ಯಾರು ಒಪ್ಕೊಳ್ಳಿ ಬಿಡಲಿ, ಅದು ನಡೀತಾ ಇದೆ. 100 ವರ್ಷ ತುಂಬಿದಾಗ ಅವರು ಕರ್ನಾಟಕ ರಾಜ್ಯದಲ್ಲೇ ಬೆಳಗಾಂನಲ್ಲೇ ಬಂದು ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿ 100 ವರ್ಷ ತುಂಬಿದಂಥ ಒಂದು ಬದುಕಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ಸಮಾರಂಭವನ್ನು ಮಾಡಿದರೆ ಇವ್ರಿಗೆ ಯಾಕೆ ಹೊಟ್ಟೆ ಉರಿ ನನಗೆ ಗೊತ್ತಿಲ್ಲ. ಯಾಕೆ ಹೊಟ್ಟೆ ಉರ್ಕೋತಾರೆ? ಹಿಂಗೆ ಹೊಟ್ಟೆ ಉರ್ಕೋಬಾರ್ದು. ಗೌರವದಿಂದ ಮಹಾತ್ಮ ಗಾಂಧೀಜಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಜೆಗಳ ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಅವ್ರು ತಿಳ್ಕೋಬೇಕು, ತಿಳ್ಕೊಂಡು ಮಾತನಾಡಬೇಕು. ನಕಲಿ ಗಾಂಧಿಗಳು ಅಂತಕ್ಕಂಥದ್ದನ್ನು ಯಾತಕ್ಕೆ ಈ ರೀತಿ ಇವ್ರನ್ನ ಏನಾರ ಅಂದರೆ ಇವ್ರಿಗೆ ಬೇಜಾರಾಗಲ್ವಾ? ಇವರ ಇದನ್ನು ನಕಲಿ ಗಾಂಧಿಗಳು ಯಾಕೆ ಆಗ್ತಾರೆ? ಅವರಪ್ಪ ಗಾಂಧಿಯವರು ಗಾಂಧಿ ಅಂತ ಹೆಸರಿಟ್ಕೊಂಡಿದ್ರು, ಇವ್ರಿಗೆ ಗಾಂಧಿ ಅಂತ ಹೆಸರು ಬಂದಿದೆ. ಅದೇ ಅವ್ರದ್ದು ಮನೆತನ, ನೆಹರು ಮನೆತನ, ಗಾಂಧಿ ಮನೆತನ ಅಂತೇಳಿ ಹೋಗಿದೆ. ಅವ್ರ ಸಿದ್ಧಾಂತ ನಡೆದಿದೆ. ಅವ್ರದ್ದೇ ಆದಂಥ ಡೂಪ್ಲಿಕೇಟ್ನರು ಎಲ್ಲ ಅಂತಂದರೆ ಅವರನ್ನೆಲ್ಲ 4 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತಾರೆ ಜನ. ಏನೋ ತಾತ್ಕಾಲಿಕವಾಗಿ ಈ ದೇಶದ ರಾಜಕಾರಣದಲ್ಲಿ ಹಿನ್ನಡೆ ಆಗಿರ್ಬೋದು, ಮುಂದೆ ಅವರೇ ಈ ದೇಶದ ಪ್ರಧಾನಮಂತ್ರಿಗಳು ಆಗ್ಬೋದು, ಸಾರ್ವಭೌಮರು ಆಗ್ಬೋದು. ಏನು ಅದೇನು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶಾಶ್ವತನ?